ನಮ್ಮ ನಾಡು ಕಲ್ಯಾಣ ನಾಡು ಗುಲ್ಬರ್ಗ ಜಿಲ್ಲೆ ಆಳಂದ ತಾಲೂಕಿನಲ್ಲಿ ನಿಂಬರ ಗ್ರಾಮದಲ್ಲಿ ಶ್ರೀ ಧರ್ಮರಾಯ ಅವರದು ಇಂದಿನ ದಿವಸ ಕಾಂಡಿದೆ. ಅಡಸೊಳಗೆ ನಿಂತ ಶ್ರೀ ಸತ್ಯಧರ್ಮರಾಯ ಅವರು ಸಂಚಾರ ಮಾಡುತ್ತಾ ನಿಂಬರ ಗ್ರಾಮಕ್ಕೆ ಬಂದಿರ್ತಾರ. ಅಂದಿನ ದಿವಸ ಕಿಡಿಗೇಡಿಗಳನ್ನು ಧರ್ಮರಾಯ ಅವರಿಗೆ ಪ್ರಶ್ನೆ ಕೇಳ್ತಾರ. ನೀ ಯಾರಪ್ಪ, ನೀ ಇಲ್ಯಾಕೆ ಬಂದಿದ್ದಿ ಅತ್ತೆ ಕಿಡಿಗೇಡಿ ಜನಗಳು ಕೇಳ್ತಾರ. ಕೇಳಿದಾಗ ಹೇಳ್ತಾನ, ನಾವೊಬ್ಬವ ಸನ್ಯಾಸಿ ಸಾಧು ಇದ್ದೀನಪ್ಪ, ಪಡಸೊಳಗೆ ನಿಂತ ನಾನು ನಿಂಬರ್ಗ ಗ್ರಾಮಕ್ಕೆ ನೆನ್ಸಕ್ಕೆ ಬಂದೀನಂತ ಹೇಳ್ತಾರ. ಆ ಹೇಳದ ಕಿಡಿಗೇಡಿ ಜನಗಳು ಹಾಂಗ ಹಿಂಗ ಮಾತಾಡಿ ಧರ್ಮರಾಯ ಅಜ್ಜವರಿಗೆ ನಾರಾಜ್ ಮಾಡಿರ್ತಾರ. ಅವಾಗ ಏನು ಮಾಡ್ತಾರಂದ್ರೆ ಧರ್ಮರಾಯ ಮುತ್ತೆಯವರು ಅವತ್ತು ಏನು ಮಾಡ್ತಾರೆ ಅಂದ್ರೆ ನಾರಾಜಾಗಿ ವಾಡ್ಯಕ್ಕೆ ಹೋಗ್ತಾರ. ಸಂಚಾರ ಮಾಡುತ್ತಾ ಮತ್ತೆ ನಿಂಬರ ಗ್ರಾಮಕ್ಕೆ ಬಿಟ್ಟು ವಾಡ್ಯಕ್ಕೆ ಸಂಚಾರ ಮಾಡುತ್ತಾ ಹೋಗ್ತಾರ. ಹೋದಾಗ ಏನಾಗ್ತದಂದ್ರೆ ನಿಂಬರ ಗ್ರಾಮದಾಗ ಬರಗಾಲ ಬೀಳ್ತದೆ. ಬರಗಾಲ ಬಿದ್ದಾಗ ಏನಾಗ್ತದೆ, ಮಳೆ ಇರಲ್ಲ, ಬೆಳೆ ಆಗಲ್ಲ, ರೈತರಿಗೆ ಸಂಕಷ್ಟ ಬರ್ತದೆ. ಸಂಕಷ್ಟ ಬಂದಾಗ ಏನಾಗ್ತದೆ ಅಂದ್ರೆ ಊರ ಮುಖಂಡರು ಎಲ್ಲ ಒಂದು ವಿಚಾರ ಮಾಡ್ತಾರೆ. ಯಾಕೋ ನಮ್ಮ ಊರಾಗ ಮಳೆ ಬರಲಾಗ್ಯದ, ಬೆಳೆ ಆಗಲಾಗ್ಯದ, ಬರಗಾಲ ಬಿತ್ತು ಊರಿಗೆ, ಹಿಂಗಾದ್ರೆ ಹ್ಯಾಂಗತ್ತೆ ವಿಚಾರ ಮಾಡಿ ಏನು ಮಾಡ್ತಾರೆ, ಊರಿನ ಹಿರಿಯರೆಲ್ಲ ಹೋಗಿ ಪಂಚಾಂಗ ಕೇಳಕ್ಕೆ ಹೋಗ್ತಾರೆ ಮುತ್ತೆಯವ್ರ ಬಲ್ಲಿ ಪಂಚಾಂಗ ಕೇಳಕ್ಕೆ ಹೋದಾಗ ಏನಾಗ್ತದಂದ್ರೆ, ಯಪ್ಪ ನಮ್ಮ ಊರಿಗೆ ಹಿಂಗೆ ಬರಗಾಲ ಬಿದ್ದದ್ರಿ, ಮಳೆ ಬರಲಾಗ್ಯದ, ಬೆಳೆ ಆಗಲಾಗ್ಯದ, ಎಲ್ಲ ರೈತರು ಊರನ್ ಮಂದೆಲ್ಲ ಸಂಕಷ್ಟದಾಗಿದ್ದೀರೋ, ಇದಕ್ಕೊಂದು ಪರಿಹಾರ ಹುಡುಕ್ಯಾಡ್ ಕೊಡ್ರಿ ಅಂದ್ರೆ ಮುತ್ಯ ಪಂಚಾಂಗ ನೋಡಿ ಹೇಳ್ತಾನತ್ತ, ನಿಮ್ಮ ಊರಿಗೆ ಒಬ್ಬ ಸಾಧು ಬಂದಾಗ ಆ ಮುತ್ಯಾಗ ಕಿಡಿಗೇಡಿ ಜನಗಳು ಹೋಗ್ಸ್ಯಾರ, ನಿಮ್ಮ ಊರಿಗೆ ಬರಗಾಲ ಬಿದ್ದದ, ಅವರಿಗೆ ಕರ್ಕೊಂಡು ಬಂದ್ರೆ ನಿಮ್ಮೂರಿಗೆ ಮಳೆ ಬೆಳೆ ಚೆನ್ನಾಗಿ ಆಗ್ತದ, ಊರನ ಜನಕರಿಗೆ ಸಂಕಷ್ಟ ಇರಂಗಿಲ್ಲ, ಎಲ್ಲ ಊರು ಉದ್ಧಾರ ಆಗ್ತದ ಅಂದಾಗ ಏನು ಮಾಡ್ತಾರೆ ಅಂದ್ರೆ ವಾಡ್ಯಕ್ಕೆ ಹೋಗಿರ್ತಾರಲ್ಲ ಧರ್ಮರಾಯ ಮುತ್ಯ ಅಜ್ಜ ಅವರು, ಹೋದಾಗ ಅಲ್ಲಿ ರೈತರು ಗಳೆ ಹೊಡಿತಿರ್ತಾರತ್ತ. ಗಳೆ ಹೊಡೆಯೋದಾಗ ಎತ್ತುಗಳು ಮೈಸ್ಕೋತ ಹೋದಾಗ ವಾರಿದಾಗ ಧರ್ಮರಾಯ ಮುತ್ತೆಯವರು ಇರ್ತಾರತ್ತ. ಅಯ್ಯಪ್ಪ ಇಲ್ಲಿ ಯಾರೋ ಮುತ್ತೆಯವ್ರು ಬಂದಾರ ಅಂಥೇಳಿ ರೈತ ಅಲ್ಲಿ ತನಕ ಹೋಗ್ರಿ, ಯಾರಪ್ಪ ನೀವು ಇಲ್ಯಾಕೆ ಬಂದಿರಿ ಅಂದ್ರೆ, ನಾ ಪಡಸೊಳೆ ನಿಂತ ನಿಂಬರ ಗ್ರಾಮಕ್ಕೆ ಹೋಗಿದ್ದ, ಅಲ್ಲಿ ಕಿಡಿಗೇಡಿ ಜನಗಳು ಜರ ಮಾತಾಡಿದಾಗ ನಾನು ಸಂಚಾರ ಮಾಡುತ್ತಾ ವಾಡಿಗೆ ಬಂದಿದ್ದೇನೆ, ನಾನು ಇಲ್ಲೇ ನೆನೆಸ್ತೀನಂತ ಹೇಳಿ ವಾಡಿ ಜನತೆಗೆ ಹೇಳ್ತಾರತ್ತ. ಹೇಳಿದಾಗ ನಿಂಬರ ಗ್ರಾಮಸ್ಥರು ಎಲ್ಲ ಹುಡುಕಾಡ್ಕೊತ ಹೋದಾಗ ಯಪ್ಪ ಇಲ್ಲಿ ಮುತ್ತೆಯವರ ಬರ್ರತ್ತೆ ಅವ್ರು ಕರಿತಾರತ್ತ ವಾಡಿ ಜನರು ನಿಂಬರ ಗ್ರಾಮಸ್ಥರಿಗೆ. ಯಪ್ಪ ನಮ್ಮ ಕಡೆಯಿಂದ ತಪ್ಪಾಗ್ಯಾದ್ರಿ ಧರ್ಮರಾಯ ಮುತ್ತೆಯವರೇ, ನಮ್ಮ ಊರಿಗೆ ಬರ್ರಪ್ಪ ಸಂಚಾರ ಮಾಡುತ್ತಾ ಮರಳಿ, ನಿಮ್ಮ ತಪ್ಪಾಗ್ಯದ, ನಿಮ್ಮ ಕಾಲು ಹಿಡಿತೀರೋ ಅಂದಾಗ ಧರ್ಮರಾಯ ಮುತ್ತೆಯವರು ಒಂದು ನಮ್ಮ ಊರನ ಜನತೆಗೆ ಹೇಳ್ತಾರತ್ತ, ಒಂದು ಸವಾಲು ಹೇಳಿರ್ತಾರತ್ತ, ಯಾರೂ ಕುಂಡಿರಲಾರ್ದ ಕುದುರೆ ಸವಾರಿ ತಂದ್ರೆ ನಾನು ನಿಂಬರ ಗ್ರಾಮಕ್ಕೆ ಬರ್ತೀನಿ ಅಂತ ಹೇಳಿ ಮಾತು ಕೊಡ್ತಾರತ್ತ. ನಮ್ಮ ನಿಂಬರ ಗುರು ಹಿರಿಯರಿಗೆ ಮಾತು ಕೊಡ್ತಾರತ್ತ ಧರ್ಮರಾಯ ಮುತ್ತೆಯವರು. ಅಂದಾಗ ಆಯ್ತ್ರಪ್ಪ ಅಂತ ಹೇಳಿ ಗ್ರಾಮಸ್ಥರು ಎಲ್ಲ ಮರಳಿ ಊರಿಗೆ ಬರ್ತಾರತ್ತ. ಊರನ ಜನತೆಗೆಲ್ಲ ಭಕ್ತರಿಗೆ ಹೇಳ್ತಾರತ್ತ, ಧರ್ಮರಾಯ ಮುತ್ತೆಯವರು ಅಲ್ಲೇ ವಾಡಿ ಇದ್ರಾಗ ನೆನ್ಸ್ಯಾರ ವಾರ್ಯಾಗ, ಮುತ್ತೆಯವರು ಯಾರು ಕುಂಡ್ರಲಾರ್ದು ಕುದುರೆ ಸವಾರಿ ತೊಗೊಂಬರ್ರಿ, ಮತ್ತೆ ನಿಂಬರ ಗ್ರಾಮಕ್ಕೆ ಬರ್ತೀನಿ ಅಂತ ಹೇಳಿ ನಮ್ಮ ಊರಿನ ಹಿರಿಯರಿಗೆ ಮುಖಂಡರಿಗೆ ಹೇಳಿದಾಗ ಊರೆಲ್ಲ ಜನತೆಗಳೆಲ್ಲ ಖುಷಿಯಾದಿರತ್ತ. ಆಗನ ಕುದುರೆಯನ್ನು ತೊಗೊಂಡು ಬೆಂಡು ಬಾಜಿ ಡೊಳ್ಳಿನ ಮುಖಾಂತರವಾಗಿ ಪಾದಯಾತ್ರೆ ಮಾಡುತ್ತಾ ವಾಡಿಗೆ ಹೋಗಿ ಧರ್ಮರಾಯ ಮುತ್ತೆಯವರಿಗೆ ಅಜ್ಜವರಿಗೆ ಯಾರು ಕುಂಡ್ರಲಾರ ಕುದುರೆ ಸವಾರಿ ಮೇಲೆ ಕುಂಡ್ರಿಸ್ಕೊಂಡು ಮತ್ತೆ ಮರಳಿ ನಿಂಬರ ಗ್ರಾಮಕ್ಕೆ ಕರ್ಕೊಂಬಂದಾಗ ಮಳೆ ಬೆಳೆ ಎಲ್ಲ ನೀರು ಕುಡ್ಲಿಕ್ಕೆ ಎಲ್ಲ ಅನುಕೂಲ ಐತತ್ತ. ಹಿಂಗೆ ನಮ್ಮ ರೈತರಿಗೆ ಧರ್ಮರಾಯ ಮುತ್ತೆಯವ್ರ ಅಜ್ಜವರು ನಮ್ಮ ಊರಿಗೆ ಏನೂ ತೊಂದರೆ ಬರಲಾರ್ದಂಗೆ ಮಾಡಲಿ,
ಬೆಳೆ ಚೆನ್ನಾಗಿ ಆಲತ್ತೆ, ನಮ್ಮ ರೈತರಿಗೆ ಖುಷಿ ಇಡ್ಲತ್ತ ಹೇಳಿ ಈಗಿನ ಈ ವರ್ಷಕ್ಕೆ ಮಳೆ ಹೆಚ್ಚಾಗಿ ಬೆಳೆ ಹಾನಿಯಾಗಿದೆ. ಧರ್ಮರಾಯ ಮುತ್ತವರಿಗೆ ಕೇಳ್ಕೊಳ್ಳೋದೇನೆಂದರೆ ಗ್ರಾಮಸ್ಥರ ಕಡೆಯಿಂದ, ನನ್ನ ಕಡೆಯಿಂದ ಎಲ್ಲ ನಮ್ಮ ಊರಿನ ಹಿರಿಯರಿಗೆ, ಗ್ರಾಮಸ್ಥರೇ, ನಮ್ಮ ರೈತರಿಗೆ ಆನಂದ ಇಡ್ಲತ್ತ ಹೇಳಿ ಆ ಧರ್ಮರಾಯ ಮುತ್ತವರಿಗೆ ಪ್ರಾರ್ಥನೆ ಮಾಡುತ್ತೇನೆ. ಸದ್ಗುರು ಧರ್ಮರಾಯ ಮಹಾರಾಜ್ ಕಿ ಜೈ. ಸತ್ಯ ಧರ್ಮರಾಯ ಮಹಾರಾಜ್ ಕಿ ಜೈ. ಇಂದಿನ ದಿವಸ ನಿಂಬರ ಗ್ರಾಮಸ್ಥರಿಗೆ ಹೇಳುವುದೇನೆಂದರೆ ಸತ್ಯ ಧರ್ಮರಾಯರ ಪಲ್ಲಕ್ಕಿಯ ಮೆರವಣಿಗೆ ಇರುತ್ತದೆ ಊರಲ್ಲಿ. ಹಾಗೂ ಸುತ್ತಮುತ್ತಿನ ಗ್ರಾಮಸ್ಥರು ಗುರು ಹಿರಿಯರಿಗೆ ಹೇಳುವುದೇನೆಂದರೆ ಸತ್ಯ ಧರ್ಮರಾಯರ ಅಡ್ಡ ಪಲ್ಲಕ್ಕಿಯ ಮೆರವಣಿಗೆ ಇರುತ್ತದೆ. ಎಲ್ಲ ನಿಂಬರ ಗ್ರಾಮಸ್ಥರು, ಸುತ್ತಮುತ್ತಿನ ಗ್ರಾಮಸ್ಥರು ತಪ್ಪದೆ ಧರ್ಮರಾಯ ದೇವಸ್ಥಾನಕ್ಕೆ 2 ಗಂಟೆಗೆ ಸರಿಯಾಗಿ ಬನ್ನಿರಿ. ಈಗಾಗಲೇ ಧರ್ಮರಾಯ ದೇವಸ್ಥಾನದಲ್ಲಿ ಭಜನೆ ಹಚ್ಚಿದ್ದಾರೆ. ಎಲ್ಲ ಊರಿನ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಭಜನೆ ಕೇಳಕ್ಕೆ ಬರಲಂತ ಹೇಳಿ ಎಲ್ಲರಿಗೆ ನನ್ನ ಕಳಕಳಿ ವಿನಂತಿಸುತ್ತೇನೆ. ಧರ್ಮರಾಯ ಮಹಾರಾಜ್ ಕಿ ಜೈ. ಸತ್ಯ ಧರ್ಮರಾಯ ಮಹಾರಾಜ್ ಕಿ ಜೈ.